ಲಾಕ್ಡೌನ್ ರೀತಿಯಲ್ಲಿ ದೇಶ ಮತ್ತೊಮ್ಮೆ ಸಿಲುಕಿಕೊಳ್ಳುತ್ತೆ, ಸ್ತಬ್ಧವಾಗುತ್ತೆ, ಹಾಗಾಗುತ್ತೆ, ಮುಂದೆ ಪರಿಸ್ಥಿತಿ ಸರಿ ಇಲ್ಲ, ಹಾಗೆ ಹೀಗೆ ಅಂತೇಳಿ ಇವತ್ತು ವದಂತಿಗಳು ಹರಿದಾಡ್ತಾ ಇದೆ. ಕಾರಣ ಇವತ್ತು ಗ್ಯಾಸ್ ಸಿಗ್ತಾ ಇಲ್ಲ, ಪೆಟ್ರೋಲ್ ಸಿಗ್ತಾ ಇಲ್ಲ, ಸಮಸ್ಯೆಗಳಾಗ್ತಾ ಇದೆ ಅನ್ನೋದನ್ನ ಸಾಕಷ್ಟು ಕಡೆ ಗಮನಿಸ್ತಾ ಇದ್ವಿ. ಆದ್ರೆ ಈ ಒಂದು ಸುದ್ದಿ ಹರಡೋದಕ್ಕೆ ಕಾರಣ ಏನು? ಲಾಕ್ಡೌನ್ ಆಗುತ್ತಂತೆ ಅನ್ನೋ ಚರ್ಚೆಗೆ ಕಾರಣಕರ್ತರಾದವರು ಯಾರು? ಯಾರೆಲ್ಲ ಏನೆಲ್ಲ ಮಾತಾಡುತ್ತೆ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಬನ್ನಿ. ನೋಡಿ, ಪ್ರಮುಖವಾಗಿ ಮೊದಲನೇದಾಗಿ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ಮುಂದಿನ ದಿನದಲ್ಲಿ ದೊಡ್ಡ ಸಮಸ್ಯೆ ಎದುರಾಗತ್ತೆ ಅಂತ ಒಂದು ಮಾತನ್ನ ಹೇಳಿದ್ರು. ಅಂದ್ರೆ ಇವತ್ತು ಗ್ಯಾಸ್ ಸಿಗ್ತಾ ಇಲ್ಲ, ಹೋಟೆಲ್ಗಳು ಬಂದ್ ಆಗ್ತಾ ಇದೆ, ಹೋಟೆಲ್ಗಳನ್ನ ನಡೆಸೋದಕ್ಕಾಗ್ತಾ ಇಲ್ಲ, ಪಿಜಿಗಳು ನಡ್ಸೋಕ್ಕಾಗ್ತಾ ಇಲ್ಲ, ಆಟೋದವರಿಗೆ ಇವತ್ತು ಗ್ಯಾಸ್ ಸಿಗದೆ ಆಟೋ ಚಾಲಕರು ಪರದಾಡ್ತಾ ಇದ್ದಾರೆ. ಇಂತಹ ಒಂದು ಸಮಸ್ಯೆಗಳಾಗ್ತಾ ಇದೆ. ಏನೋ ಕಮರ್ಷಿಯಲ್ ಸಿಲಿಂಡರ್ ಸಿಗ್ತಾ ಇದೆ, ಡೊಮೆಸ್ಟಿಕ್ ಸಿಲಿಂಡರ್ ಕೂಡ ಮುಂದಿನ ದಿನದಲ್ಲಿ ಸಿಗೋದಿಲ್ಲ, ಸಮಸ್ಯೆ ಬರ್ತಾ ಇದೆ ಅನ್ನೋ ಅರ್ಥದಲ್ಲಿ ರಾಹುಲ್ ಗಾಂಧಿ ಹೇಳ್ತಾರೆ. ಇನ್ನು ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಆಗಿರುವಂತಹ ಮಮತಾ ಬ್ಯಾನರ್ಜಿ ಅವರು ಕೂಡ ಲಾಕ್ಡೌನ್ ಮಾಡಬಹುದು ಅಂತೇಳಿ ನೇರವಾಗಿ ಹೇಳ್ಬಿಟ್ಟಿದ್ದಾರೆ. ಯಾಕಂದ್ರೆ ಪರಿಸ್ಥಿತಿ ಕೈ ಮೀರಿ ಹೋಗಿದೆ. ಇವತ್ತು ಬೇರೆ ಬೇರೆ ದೇಶದಲ್ಲಿ ಒಂದಷ್ಟು ನಿರ್ಧಾರಗಳನ್ನ ತಗೊಂಡಿದ್ದಾರೆ. ಅಂದ್ರೆ ಯಾವ ತರ ಅಂತಾರೆ, ಲಾಕ್ಡೌನ್ ಮಾದರಿಯಲ್ಲಿ ಬೇರೆ ದೇಶಗಳಲ್ಲಿ ಇವತ್ತು ಕಾರ್ಗಳನ್ನ ಅಂದ್ರೆ ಓನ್ ವೆಹಿಕಲ್ ಗಳನ್ನ ರಸ್ತೆ ಮೇಲೆ ಇಳಿಸದಂತೆ ಕೇವಲ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅನ್ನ ಮಾತ್ರ ಬಳಕೆ ಮಾಡಬೇಕು ಅನ್ನುವ ರೀತಿಯಲ್ಲಿ ಒಂದಷ್ಟು ಮಾರ್ಗದರ್ಶನವನ್ನ ಹೊರಡಿಸಿದ್ದಾರೆ. ಅದೇ ರೀತಿಯಾಗಿ ಮಮತಾ ಬ್ಯಾನರ್ಜಿ ಹೇಳಿರೋದು ಲಾಕ್ಡೌನ್ ಮಾಡಬಹುದು ಅಂತೇಳಿ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ. ಇನ್ನು ಎಸ್ಪಿ ಸಂಸದರಾಗಿರುವಂತಹ ಅಖಿಲೇಶ್ ಯಾದವ್ ಅವರು ಜನಕ್ಕೆ ಆಪತ್ತು ಕಾದಿದೆ. ಯಾಕಂದ್ರೆ ಇವತ್ತು ಮಧ್ಯಪ್ರಾಚ್ಯದಲ್ಲಿ ಆಗ್ತಾ ಇರುವಂತಹ ಯುದ್ಧ ಇದೆಯಲ್ಲ, ಅದು ಇಡೀ ಜಗತ್ತಿಗೆ ಕಂಟಕ ಎದುರಾಗಿರೋದು. ಯಾಕಂದ್ರೆ ಇವತ್ತು ಆ ಮಧ್ಯಪ್ರಾಚ್ಯದಿಂದ ಸಿಗುವಂತಹ ತೈಲ, ಗ್ಯಾಸ್ ಎಲ್ಲವೂ ಕೂಡ ಇಡೀ ಜಗತ್ತಿಗೆ ರಫ್ತಾಗುತ್ತೆ. ಇವತ್ತು ಗ್ಯಾಸ್ ಸಿಗ್ತಾ ಇಲ್ಲ, ಪೆಟ್ರೋಲ್ ಸಿಗ್ತಾ ಇಲ್ಲ ಅಂತಂದ್ರೆ ಜನರು ಪರದಾಡಬೇಕಾಗತ್ತೆ, ಯಾವುದು ಕೂಡ ಆಗೋದಿಲ್ಲ. ಹಾಗಾಗಿ ಜನಕ್ಕೆ ಆಪತ್ತು ಕಾದಿದೆ ಅನ್ನೋ ಅರ್ಥದಲ್ಲಿ ಅಖಿಲೇಶ್ ಯಾದವ್ ಅವರೊಂದು ಮಾತನ್ನ ಹೇಳ್ತಾರೆ. ಇನ್ನು ಶಿವಸೇನೆ ನಾಯಕ ಸಂಜಯ್ ರಾವತ್ ಅವರು ಕೂಡ ಅದೇ ರೀತಿಯಾಗಿ ಲಾಕ್ಡೌನ್ ಮಾಡಬಹುದು, ಕಷ್ಟ ಆಗ್ತಾ ಇದೆ, ಇವತ್ತು ಶೇರ್ ಮಾರುಕಟ್ಟೆ ಬೀಳ್ತಾ ಇದೆ, ಕಂಪನಿಗಳು ಕ್ಲೋಸ್ ಆಗ್ತಾ ಇದೆ, ಗ್ಯಾಸ್ ಸಿಲಿಂಡರ್ ಸಿಗದೆ ಕಂಪನಿಗಳು ಎಷ್ಟೋ ಕಂಪನಿಗಳು ಬಾಗಿಲು ಹಾಕುವಂತ ಹಂತಕ್ಕೆ ಬಂದಿದೆ, ಕೆಲಸದವರು ಕೆಲಸಕ್ಕೆ ಹೋಗ್ತಾ ಇಲ್ಲ, ಹೋಟೆಲ್ಗಳು ಬಂದಾಗ್ತಾ ಇದೆ, ಈ ತರದ ಸಮಸ್ಯೆಗಳಾಗ್ತದೆ. ಅಂದ್ರೆ ಮುಂದಿನ ದಿನದಲ್ಲಿ ಕೇಂದ್ರ ಸರ್ಕಾರ ಲಾಕ್ಡೌನ್ ಮಾದರಿಯಲ್ಲೇ ಮಾಡಬಹುದು ಅಂತೇಳಿ ಸಂಜಯ್ ರಾವತ್ ಶಿವಸೇನೆ ನಾಯಕ ಅವರು ಕೂಡ ಅದೇ ಮಾತನ್ನ ಹೇಳಿದ್ದಾರೆ. ಹಾಗಾದ್ರೆ ಒಂದು ಯೋಚನೆ ಮಾಡಿ ವೀಕ್ಷಕರೇ, ಲಾಕ್ಡೌನ್ ಕೊರೋನಾ ಸಂದರ್ಭದಲ್ಲಿ ಲಾಕ್ಡೌನ್ ಅನ್ನೋ ಪದ ಕೇಳಿದಾಗ ಇಡೀ ದೇಶ ಅನ್ನೋದಕ್ಕಿಂತ ಇಡೀ ವಿಶ್ವವೇ ದಂಗಾಗಿ ಹೋಗಿತ್ತು ಕೊರೋನಾ ವೈರಸ್ನಿಂದಾಗಿ. ಅವತ್ತಿನ ಸಂದರ್ಭವನ್ನು ನೆನೆಸ್ಕೊಂಡ್ರೆ ಇವತ್ತಿಗೂ ಕೂಡ ಬೆಚ್ಚಿ ಬೀಳ್ತೀವಿ ನಾವೆಲ್ಲ. ಎಷ್ಟೋ ತಿಂಗಳ ಕಾಲ ಮನೆಯಲ್ಲೇ ಇದ್ವಿ, ಮನೆಯಿಂದ ಆಚಕರಿಗೆ ಬರೋಕ್ಕೂ ಆಗ್ತಾ ಇರಲಿಲ್ಲ, ಊಟ ಸಿಗ್ತಾ ಇರಲಿಲ್ಲ, ತಿಂಡಿ ಸಿಗ್ತಾ ಇರಲಿಲ್ಲ. ಅವತ್ತಿನ ಸಂದರ್ಭ ಹಾಗಿತ್ತು. ಹಾಗಾದ್ರೆ ಇವರೆಲ್ಲ ಹೇಳಿದಂತೆ ಲಾಕ್ಡೌನ್ ಆಗುತ್ತಾ? ಕೇಂದ್ರ ಸರ್ಕಾರ ಕೊಟ್ಟಿರುವಂತಹ ಸ್ಪಷ್ಟನೆಯನ್ನು ಈ ರಿಪೋರ್ಟ್ ನೋಡ್ಕೊಂಡ್ಬನ್ನಿ. ಮತ್ತೆ ರಾಷ್ಟ್ರವ್ಯಾಪಿ ಲಾಕ್ಡೌನ್ ಹೇರಿಕೆಯ ಸುದ್ದಿ. ವಿರೋಧ ಪಕ್ಷಗಳ ಮಾತಿಗೆ ಮೋದಿ ಸರ್ಕಾರದ ಕಿಡಿ. ಇರಾನ್, ಇಸ್ರೇಲ್ ಮತ್ತು ಅಮೆರಿಕ ನಡುವಿನ ಯುದ್ಧ ಎಲ್ಲಾ ದೇಶಗಳ ಮೇಲೂ ಭಾರಿ ಪರಿಣಾಮ ಬೀರಿದೆ. ಅದರಲ್ಲೂ ತೈಲ, ಎಲ್ಪಿಜಿ ಬಿಕ್ಕಟ್ಟು ತಲೆದೋರಿದೆ. ಈ ಸಮಯದಲ್ಲಿ ಭಾರತದಲ್ಲಿ ಲಾಕ್ಡೌನ್ ಆಗೋ ಬಗ್ಗೆ ಚರ್ಚೆ ಜೋರಾಗಿದೆ. ವಿಪಕ್ಷ ನಾಯಕರಂತೂ ಪಕ್ಕಾ ಲಾಕ್ಡೌನ್ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಕೊರೋನಾದಂಥ ಕಾಲ ಬಂದರೆ ಏನ್ ಗತಿ? एलपीजी, पेट्रोल, फर्टिलाइजर, सब चीज में प्रॉब्लम आएगी. ठीक है, मोदी जी ने कह दिया कि कोविड जैसा समय आने वाला है. कोविड में जो किया था वो तो भूल गए हैं. कितने लोग मरे थे, क्या ट्रेजेडीज हुई थी. तो अंडरस्टैंडिंग नहीं है बेसिकली. ಲಾಕ್ಡೌನ್ ಮಾಡಲು ಸರ್ಕಾರದ ಚಿಂತನೆ. पेट्रोल, डीजल, रेशन और रॉकेल के लिए भी लगी है, केरोसिन के लिए. और जिस तरह से सरकार में जोरदार हलचल चल रही है, तो लगता है मोदी जी फिर एक बार 10-15 दिन के लिए डीजल और पेट्रोल की बचत करने के लिए लॉकडाउन लगा सकते. ಜಾಗತಿಕ ಯುದ್ಧದಿಂದ ಉಂಟಾದ ಇಂಧನ ಸಮಸ್ಯೆಯು ಹಲವು ದೇಶಗಳನ್ನ ಬಾಧಿಸುತ್ತದೆ. ಆದರೂ ಭಾರತ ಸರ್ಕಾರ ಪರಿಸ್ಥಿತಿಯನ್ನ ಸೂಕ್ಷ್ಮವಾಗಿ ನಿರ್ವಹಿಸ್ತಾ ಇದೆ. ಲಾಕ್ಡೌನ್ ಅನ್ನೋದು ಕೇವಲ ವದಂತಿ ಮಾತ್ರ. ಜನರು ಆತಂಕಗೊಳ್ಳದೆ ತಮ್ಮ ದೈನಂದಿನ ಜೀವನವನ್ನ ಸಾಮಾನ್ಯವಾಗಿ ಮುಂದುವರಿಸಬಹುದು ಅಂತ ಸರ್ಕಾರದ ಸ್ಪಷ್ಟ ಸಂದೇಶವಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.
ಲಾಕ್ಡೌನ್ ರೀತಿಯಲ್ಲಿ ದೇಶ ಮತ್ತೊಮ್ಮೆ ಸಿಲುಕಿಕೊಳ್ಳುತ್ತೆ, ಸ್ತಬ್ಧವಾಗುತ್ತೆ, ಹಾಗಾಗುತ್ತೆ, ಮುಂದೆ ಪರಿಸ್ಥಿತಿ ಸರಿ ಇಲ್ಲ, ಹಾಗೆ ಹೀಗೆ ಅಂತೇಳಿ ಇವತ್ತು ವದಂತಿಗಳು ಹರಿದಾಡ್ತಾ ಇದೆ. ಕಾರಣ ಇವತ್ತು ಗ್ಯಾಸ್ ಸಿಗ್ತಾ ಇಲ್ಲ, ಪೆಟ್ರೋಲ್ ಸಿಗ್ತಾ ಇಲ್ಲ, ಸಮಸ್ಯೆಗಳಾಗ್ತಾ ಇದೆ ಅನ್ನೋದನ್ನ ಸಾಕಷ್ಟು ಕಡೆ ಗಮನಿಸ್ತಾ ಇದ್ವಿ. ಆದ್ರೆ ಈ ಒಂದು ಸುದ್ದಿ ಹರಡೋದಕ್ಕೆ ಕಾರಣ ಏನು? ಲಾಕ್ಡೌನ್ ಆಗುತ್ತಂತೆ ಅನ್ನೋ ಚರ್ಚೆಗೆ ಕಾರಣಕರ್ತರಾದವರು ಯಾರೆಲ್ಲ ಏನೆಲ್ಲ ಮಾತಾಡುತ್ತೇಳಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಬನ್ನಿ. ನೋಡಿ, ಪ್ರಮುಖವಾಗಿ ಮೊದಲನೇದಾಗಿ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ಮುಂದಿನ ದಿನದಲ್ಲಿ ದೊಡ್ಡ ಸಮಸ್ಯೆ ಎದುರಾಗತ್ತೆ ಅಂತ ಒಂದು ಮಾತನ್ನ ಹೇಳಿದ್ರು. ಅಂದ್ರೆ ಇವತ್ತು ಗ್ಯಾಸ್ ಸಿಗ್ತಾ ಇಲ್ಲ, ಹೋಟೆಲ್ಗಳು ಬಂದಾಗ್ತಾ ಇದೆ, ಹೋಟೆಲ್ಗಳನ್ನ ನಡೆಸೋದಕ್ಕಾಗ್ತಾ ಇಲ್ಲ, ಪಿಜಿಗಳು ನಡ್ಸೋಕ್ಕಾಗ್ತಾ ಇಲ್ಲ, ಆಟೋದವರಿಗೆ ಇವತ್ತು ಗ್ಯಾಸ್ ಸಿಗದೆ ಆಟೋ ಚಾಲಕರು ಪರದಾಡ್ತಾ ಇದ್ದಾರೆ. ಇಂತಹ ಒಂದು ಸಮಸ್ಯೆಗಳಾಗ್ತಾ ಇದೆ. ಏನೋ ಕಮರ್ಷಿಯಲ್ ಸಿಲಿಂಡರ್ ಸಿಗ್ತಾ ಇದೆ, ಡೊಮೆಸ್ಟಿಕ್ ಸಿಲಿಂಡರ್ ಕೂಡ ಮುಂದಿನ ದಿನದಲ್ಲಿ ಸಿಗೋದಿಲ್ಲ, ಸಮಸ್ಯೆ ಬರ್ತಾ ಇದೆ ಅನ್ನೋ ಅರ್ಥದಲ್ಲಿ ರಾಹುಲ್ ಗಾಂಧಿ ಹೇಳ್ತಾರೆ. ಇನ್ನು ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಆಗಿರುವಂತಹ ಮಮತಾ ಬ್ಯಾನರ್ಜಿ ಅವರು ಕೂಡ ಲಾಕ್ಡೌನ್ ಮಾಡಬಹುದು ಅಂತೇಳಿ ನೇರವಾಗಿ ಹೇಳ್ಬಿಟ್ಟಿದ್ದಾರೆ. ಯಾಕಂದ್ರೆ ಪರಿಸ್ಥಿತಿ ಕೈ ಮೀರಿ ಹೋಗಿದೆ. ಇವತ್ತು ಬೇರೆ ಬೇರೆ ದೇಶದಲ್ಲಿ ಒಂದಷ್ಟು ನಿರ್ಧಾರಗಳನ್ನ ತಗೊಂಡಿದ್ದಾರೆ. ಅಂದ್ರೆ ಯಾವ ತರ ಅಂತಾರೆ, ಲಾಕ್ಡೌನ್ ಮಾದರಿಯಲ್ಲಿ ಬೇರೆ ದೇಶಗಳಲ್ಲಿ ಇವತ್ತು ಕಾರ್ಗಳನ್ನ ಅಂದ್ರೆ ಓನ್ ವೆಹಿಕಲ್ ಗಳನ್ನ ರಸ್ತೆ ಮೇಲೆ ಇಳಿಸದಂತೆ ಕೇವಲ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅನ್ನ ಮಾತ್ರ ಬಳಕೆ ಮಾಡಬೇಕು ಅನ್ನುವ ರೀತಿಯಲ್ಲಿ ಒಂದಷ್ಟು ಮಾರ್ಗದರ್ಶನವನ್ನ ಹೊರಡಿಸಿದ್ದಾರೆ. ಅದೇ ರೀತಿಯಾಗಿ ಮಮತಾ ಬ್ಯಾನರ್ಜಿ ಹೇಳಿರೋದು ಲಾಕ್ಡೌನ್ ಮಾಡಬಹುದು ಅಂತೇಳಿ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ. ಇನ್ನು ಎಸ್ಪಿ ಸಂಸದರಾಗಿರುವಂತಹ ಅಖಿಲೇಶ್ ಯಾದವ್ ಅವರು ಜನಕ್ಕೆ ಆಪತ್ತು ಕಾದಿದೆ. ಯಾಕಂದ್ರೆ ಇವತ್ತು ಮಧ್ಯಪ್ರಾಚ್ಯದಲ್ಲಿ ಆಗ್ತಾ ಇರುವಂತಹ ಯುದ್ಧ ಇದೆಯಲ್ಲ, ಅದು ಇಡೀ ಜಗತ್ತಿಗೆ ಕಂಟಕ ಎದುರಾಗಿರೋದು. ಯಾಕಂದ್ರೆ ಇವತ್ತು ಆ ಮಧ್ಯಪ್ರಾಚ್ಯದಿಂದ ಸಿಗುವಂತಹ ತೈಲ, ಗ್ಯಾಸ್ ಎಲ್ಲವೂ ಕೂಡ ಇಡೀ ಜಗತ್ತಿಗೆ ರಫ್ತಾಗುತ್ತೆ. ಇವತ್ತು ಗ್ಯಾಸ್ ಸಿಗ್ತಾ ಇಲ್ಲ, ಪೆಟ್ರೋಲ್ ಸಿಗ್ತಾ ಇಲ್ಲ ಅಂತಂದ್ರೆ ಜನರು ಪರದಾಡಬೇಕಾಗತ್ತೆ, ಯಾವುದು ಕೂಡ ಆಗೋದಿಲ್ಲ. ಹಾಗಾಗಿ ಜನಕ್ಕೆ ಆಪತ್ತು ಕಾದಿದೆ ಅನ್ನೋ ಅರ್ಥದಲ್ಲಿ ಅಖಿಲೇಶ್ ಯಾದವ್ ಅವರೊಂದು ಮಾತನ್ನು ಹೇಳ್ತಾರೆ. ಇನ್ನು ಶಿವಸೇನೆ ನಾಯಕ ಸಂಜಯ್ ರಾವತ್ ಅವರು ಕೂಡ ಅದೇ ರೀತಿಯಾಗಿ ಲಾಕ್ಡೌನ್ ಮಾಡಬಹುದು, ಕಷ್ಟ ಆಗ್ತಾ ಇದೆ, ಇವತ್ತು ಶೇರ್ ಮಾರುಕಟ್ಟೆ ಬೀಳ್ತಾ ಇದೆ, ಕಂಪನಿಗಳು ಕ್ಲೋಸ್ ಆಗ್ತಾ ಇದೆ, ಗ್ಯಾಸ್ ಸಿಲಿಂಡರ್ ಸಿಗದೆ ಎಷ್ಟೋ ಕಂಪನಿಗಳು ಬಾಗಿಲು ಹಾಕುವಂತ ಹಂತಕ್ಕೆ ಬಂದಿದೆ, ಕೆಲಸದವರು ಕೆಲಸಕ್ಕೆ ಹೋಗ್ತಾ ಇಲ್ಲ, ಹೋಟೆಲ್ಗಳು ಬಂದಾಗ್ತಾ ಇದೆ, ಈ ತರದ ಸಮಸ್ಯೆಗಳಾಗ್ತಾ ಇದೆ. ಅಂದ್ರೆ ಮುಂದಿನ ದಿನದಲ್ಲಿ ಕೇಂದ್ರ ಸರ್ಕಾರ ಲಾಕ್ಡೌನ್ ಮಾದರಿಯಲ್ಲೇ ಮಾಡಬಹುದು ಅಂತೇಳಿ ಸಂಜಯ್ ರಾವತ್ ಶಿವಸೇನೆ ನಾಯಕ ಅವರು ಕೂಡ ಅದೇ ಮಾತನ್ನು ಹೇಳಿದ್ದಾರೆ. ಹಾಗಾದ್ರೆ ಒಂದು ಯೋಚನೆ ಮಾಡಿ ವೀಕ್ಷಕರೇ, ಲಾಕ್ಡೌನ್, ಕೊರೋನಾ ಸಂದರ್ಭದಲ್ಲಿ ಲಾಕ್ಡೌನ್ ಅನ್ನೋ ಪದ ಕೇಳಿದಾಗ ಇಡೀ ದೇಶ ಅನ್ನೋದಕ್ಕಿಂತ ಇಡೀ ವಿಶ್ವವೇ ದಂಗಾಗಿ ಹೋಗಿತ್ತು ಕೊರೋನಾ ವೈರಸ್ನಿಂದಾಗಿ. ಅವತ್ತಿನ ಸಂದರ್ಭವನ್ನು ನೆನೆಸ್ಕೊಂಡ್ರೆ ಇವತ್ತಿಗೂ ಕೂಡ ಬೆಚ್ಚಿ ಬೀಳ್ತೀವಿ ನಾವೆಲ್ಲ. ಎಷ್ಟೋ ತಿಂಗಳ ಕಾಲ ಮನೆಯಲ್ಲೇ ಇದ್ವಿ, ಮನೆಯಿಂದ ಆಚಕರಕ್ಕೆ ಬರೋಕ್ಕೂ ಆಗ್ತಾ ಇರ್ಲಿಲ್ಲ, ಊಟ ಸಿಗ್ತಾ ಇರಲಿಲ್ಲ, ತಿಂಡಿ ಸಿಗ್ತಾ ಇರಲಿಲ್ಲ. ಅವತ್ತಿನ ಸಂದರ್ಭ ಹಾಗಿತ್ತು. ಹಾಗಾದ್ರೆ ಇವರೆಲ್ಲ ಹೇಳಿದಂತೆ ಲಾಕ್ಡೌನ್ ಆಗುತ್ತಾ? ಕೇಂದ್ರ ಸರ್ಕಾರ ಕೊಟ್ಟಿರುವಂತಹ ಸ್ಪಷ್ಟನೆ ಏನು? ಈ ರಿಪೋರ್ಟ್ ನೋಡ್ಕೊಂಡ್ಬನ್ನಿ. ಮತ್ತೆ ರಾಷ್ಟ್ರವ್ಯಾಪಿ ಲಾಕ್ಡೌನ್ ಹೇರಿಕೆಯ ಸುದ್ದಿ. ವಿರೋಧ ಪಕ್ಷಗಳ ಮಾತಿಗೆ ಮೋದಿ ಸರ್ಕಾರದ ಕಿಡಿ. ಇರಾನ್, ಇಸ್ರೇಲ್ ಮತ್ತು ಅಮೆರಿಕ ನಡುವಿನ ಯುದ್ಧ ಎಲ್ಲಾ ದೇಶಗಳ ಮೇಲೂ ಭಾರಿ ಪರಿಣಾಮ ಬೀರಿದೆ. ಅದರಲ್ಲೂ ತೈಲ, ಎಲ್ಪಿಜಿ ಬಿಕ್ಕಟ್ಟು ತಲೆದೋರಿದೆ. ಈ ಸಮಯದಲ್ಲಿ ಭಾರತದಲ್ಲಿ ಲಾಕ್ಡೌನ್ ಆಗೋ ಬಗ್ಗೆ ಚರ್ಚೆ ಜೋರಾಗಿದೆ. ವಿಪಕ್ಷ ನಾಯಕರಂತೂ ಪಕ್ಕಾ ಲಾಕ್ಡೌನ್ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಕೊರೋನಾದಂತಹ ಕಾಲ